ಕನ್ನಡ ಮಾಧ್ಯಮ ಶಾಲೆಯ ಪ್ರತಿಭಾವಂತ ಬಾಲಕ ಸುಮಂತ್ ರಾಷ್ಟ್ರೀಯ ಮಟ್ಟದ ವಿಜ್ಞಾನ ಪ್ರದರ್ಶನಕ್ಕೆ ಆಯ್ಕೆಯಾಗಿದ್ದ. ಫೆಬ್ರವರಿ 6ರಂದು ವಿಮಾನದ ಮೂಲಕ ಅಹಮದಾಬಾದಿಗೆ ಹೋಗಬೇಕಿತ್ತು. ಬರುವಾಗ ಟ್ರೈನಲ್ಲಿ ಬರಬೇಕಿತ್ತು. ಟಿಕೆಟ್ ಬುಕ್ ಆಗಿತ್ತು. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಗಳಿಸಿದ್ದ. ಇಂತಹ ಬಾಲಕನ ಹತ್ಯೆಯಾಗಿ 15 ದಿನಗಳು ಕಳೆದಿದೆ. ಪೊಲೀಸರು ತನಿಖೆ ನಡೆಸಿದರೂ ಯಾವೊಂದು ಸುಳಿವು ಸಿಕ್ಕಿಲ್ಲ. ಈ ಹತ್ಯೆಯ ಸುಳಿವಿನ ಆಧಾರದಲ್ಲಿ ವಿಚಾರಣೆ ಮಾಡಿದಾಗ 2 ಥಿಯರಿಗಳು ಕಂಡುಬರ್ತಾ ಇದೆ. ಸುಮಂತನ ತಲೆಗೆ ಹಗುರಬಾರದ ವಸ್ತುವಿನಿಂದ ಹಲ್ಲೆ ಮಾಡಲಾಗಿದೆ. ಆತ ಹೋಗುವ ದಾರಿಯಲ್ಲಿ ರಕ್ತದ ಕಲೆಗಳು ಕಂಡುಬಂದಿದೆ. ಆತನನ್ನು ಕೆರೆಯ ಸಮೀಪ ಎತ್ತಿಕೊಂಡು ಬರಲಾಗಿದೆ. ಅಲ್ಲಿನ ಕಲ್ಲಿನಲ್ಲಿ ಕೂರಿಸಿ ತದನಂತರ ಕೆರೆಗೆ ದೂಡಿ ಹಾಕಲಾಗಿದೆ. ಈ ಥಿಯರಿಯನ್ನೇ ನಂಬುವುದಾದರೆ, ಅದೇ ಸತ್ಯವಾಗಿದ್ದರೆ, ಆತನ ಹತ್ಯೆಯಲ್ಲಿ ಆತನಿಂದ 1-2 ವರ್ಷ ಹಿರಿಯ ವ್ಯಕ್ತಿ ಮಾತ್ರ ಅದರಲ್ಲಿ ಭಾಗಿಯಾಗಿದ್ದಾನೆ. ಆತನ ಜೊತೆಗೆ ಧನುಪೂಜೆಗೆ ಹೋಗಬೇಕಾಗಿದ್ದಂಥ 3 ಬಾಲಕರು, ಅದರಲ್ಲಿ 2 ಆತನಿಗಿಂತ ಕಿರಿಯ ವಯಸ್ಸಿನವರು, ಒಬ್ಬ ಮಾತ್ರ ಆತನ ಸರಿಸಮಾನ ವಯಸ್ಸಿನವರು. ಆ 3 ಬಾಲಕರು ಆ ಸ್ಥಳಕ್ಕೆ ಬಂದದ್ದು ಸುಮಾರು 15 ನಿಮಿಷ ಕಾದದ್ದು, ತದನಂತರ ಹೋದದ್ದು ಅಲ್ಲಿನ ಸಮೀಪದ CCTVಯಲ್ಲಿ ದಾಖಲಾಗಿದೆ. ಆದ್ದರಿಂದ ಆ ಬಾಲಕರು ಹೇಳುವ ಮಾತಿಗೂ ಆ CCTV ತೋರಿಸುತ್ತಿರುವಂತಹ ಫುಟೇಜ್ಗಳಿಗೂ ಸರಿ ಹೊಂದುತ್ತದೆ. ಆ ಬಾಲಕರು ಯಾವುದೇ ರೀತಿಯಲ್ಲಿ ಸುಳ್ಳನ್ನು ಹೇಳುತ್ತಿಲ್ಲ. ಆದ್ದರಿಂದ ಆ ಬಾಲಕರ ಮೇಲೆ ಯಾವುದೇ ಸಂಶಯಗಳು ಇಲ್ಲ. ಹಾಗಾದರೆ ಬೇರೆ ಯಾರು ಮಾಡಿರಬಹುದು ಎನ್ನುವಂಥದ್ದು. ಈಗ ದೊಡ್ಡ ಮಿಸ್ಟ್ರಿ ಅಂತ ಇರುವುದು, ಆತನ ತಲೆಗೆ ಹೊಡೆದಂತಹ ಸುತ್ತು, ಅಂದರೆ ಆರೆ ಅಥವಾ ಪಿಕ್ಕಾಸಿಯ ಹಿಡಿ ಇವತ್ತಿನವರೆಗೂ ಪತ್ತೆಯಾಗಿಲ್ಲ. ಸಾಮಾನ್ಯವಾಗಿ ಕೃಷಿಕರ ಮನೆಯಲ್ಲಿ ಇರುವಂತಹ ಸೊತ್ತು ಅದು, ಅಂತಹ ಸೊತ್ತು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಘಟನಾ ಸ್ಥಳವನ್ನು ಮಂಗಳೂರಿನ ಫೊರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಮತ್ತವರ ತಂಡ, FSLನ ತಂಡ, ಸೋಕೋ ಟೀಮು ಎಲ್ಲರೂ ಪರಿಶೀಲನೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಶಯದ ಮೊಳೆ ಸುಮಂತನ ಮನೆಯ ಸುತ್ತ ಗಿರಿಕಿ ಹೊಡಿತಾ ಇದೆ. ಸುಮಂತನ ದೇಹ ಪತ್ತೆಯಾದ ತಕ್ಷಣ ಪೊಲೀಸರು ಶ್ವಾನದಳವನ್ನು ಕರೆಸಿದ್ರು. ಶ್ವಾನದಳ ಸ್ಥಳಕ್ಕೆ ಬಂದಿತ್ತು. ಘಟನಾ ಸ್ಥಳದಲ್ಲಿ ಶ್ವಾನಕ್ಕೆ ಸ್ಮೆಲ್, ಅಂದರೆ ವಾಸನೆಯನ್ನು ಗ್ರಹಿಸಲು ಯಾವುದೇ ಸೊತ್ತುಗಳು ಇರಲಿಲ್ಲ. ಆದ್ದರಿಂದ ಸಹಜವಾಗಿಯೇ ಶ್ವಾನದ ಟ್ಯೂಟರ್ ಆ ಶ್ವಾನವನ್ನು ಸುಮಂತನ ಮನೆಗೆ ತೆಗೆದುಕೊಂಡು ಹೋಗಿದ್ದ. ಅಲ್ಲಿಂದ ಅದು ಆತನ ಚಡ್ಡಿಯ ವಾಸನೆಯನ್ನು ಗ್ರಹಿಸಿ ಅಲ್ಲಿಂದ ಮುಂದಕ್ಕೆ ಬಂದಿದೆ. ಸುಮಂತ್ ಯಾವ ಕಡೆಯಿಂದ ಹೋಗಿದ್ದಾನೋ ಅದೇ ಕಡೆಯಿಂದ ಶ್ವಾನ ಬಂದಿದೆ. ಎಲ್ಲಿ ಆತನ ಮೇಲೆ ಅಟ್ಯಾಕ್ ಆಗಿದೆಯೋ, ಎಲ್ಲಿ ರಕ್ತದ ಕಲೆಗಳು ಬಿದ್ದಿದ್ದವೋ ಅಲ್ಲಿ ಶ್ವಾನ ನಿಂತಿದೆ, ಮತ್ತು ಅಲ್ಲಿಂದ ತಿರುಗಿದೆ. ಪುನಃ ಶ್ವಾನ ಬಂದದ್ದು ಅದೇ ಕೆರೆಯ ದಂಡೆಯ ಮೇಲೆ. ಅಲ್ಲಿನ ಕಲ್ಲಿನಲ್ಲಿ ಸುಮಂತನ ರಕ್ತ ಜಿನುಗುಟ್ಟಿತ್ತು. ಅಲ್ಲಿ ನಿಂತುಕೊಂಡಂಥ ಶ್ವಾನ ಮತ್ತೆ ಹೋದದ್ದು ಪುನಃ ಮನೆಗೆ. ಆದ್ದರಿಂದ ಮನೆಯಿಂದಲೇ ಬಂದಂತಹ ಹಂತಕ ಪುನಃ ಮನೆಗೇ ಹೋಗಿದ್ದಾನೆ ಎನ್ನುವಂತಹ ಸಂಶಯ ಮೂಡಿತ್ತು. ಆದರೆ ಆ ಮನೆಯವರನ್ನು ಪೊಲೀಸರು ಯಾವುದೇ ಕಾರಣಕ್ಕೆ ತೀವ್ರವಾಗಿ ವಿಚಾರಣೆ ಮಾಡುವಾಗಿಲ್ಲ. ಯಾಕಂತ ಹೇಳಿದರೆ ಅವರು ವಿಕ್ಟಿಮ್ ಫ್ಯಾಮಿಲಿ,
ಅವರ ಮೇಲೆ ಒತ್ತಡ ಹೇರುವಾಗೆ ಇರಲಿಲ್ಲ. ಸುಮಂತನ ಅಣ್ಣ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ, ಪ್ರಾಯ ಸುಮಾರು 19-20 ವರ್ಷ. ಆತನಿಗೆ ಸುಮಂತನ್ನು ಎತ್ತಿಕೊಂಡು ಅಲ್ಲಿಯವರೆಗೆ ತರುವಷ್ಟು ತಾಕತ್ತು ಇತ್ತು. ಆದರೆ ಕೆರೆಯ ದಡದಲ್ಲಿ ನಿಂತು ಆತನ್ನು ಎತ್ತಿ ಹಾಕುವಂತಹ ತಾಕತ್ತು ಇರಲಿಲ್ಲ. ಅದಕ್ಕಾಗಿ ಆತನನ್ನು ಅಲ್ಲಿ ಕೂರಿಸಿ ಕೆರೆಗೆ ದೂಡಿರಬಹುದು ಎನ್ನುವಂಥ ಸಂಶಯ ಸದ್ಯಕ್ಕೆ ರಿವೀಲ್ ಆಗ್ತಾ ಇದೆ. ಹಾಗಾದರೆ ಸ್ವಂತ ತಮ್ಮನನ್ನು ಅಣ್ಣ ಕೊಲೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡುವುದು ಸಹಜ. ಮನೆಯಲ್ಲಿ ಸುಮಂತ್ ಮತ್ತು ಸುಮಂತನ ಅಣ್ಣ ಒಟ್ಟಿಗೆ ಮಲಗುತ್ತಿದ್ದವರು. ಸುಮಂತನ ತಂದೆ, ತಾಯಿ, ತಂಗಿ ಒಂದು ಕಡೆ ಮಲಗ್ತಾ ಇದ್ದರು. ಸುಮಂತನ ಅಜ್ಜ ಮತ್ತು ಬಾಯಾರ್ನಿಂದ ಬಂದಂತಹ ಸೋದರ ಮಾವ ಅವರು ಮತ್ತೊಂದು ಕಡೆ ಮಲಗ್ತಾ ಇದ್ದರು. ಸುಮಂತು ಆ ಮುಂಜಾನೆ ಹೊತ್ತಿಗೆ ಮನೆಯಿಂದ ಹೊರಟು ಧನುಪೂಜೆಗೆ ಹೋಗುತ್ತಿದ್ದಾನೆ ಎನ್ನುವುದು ಗೊತ್ತಿದ್ದದ್ದು ಆ ಮನೆಯಲ್ಲಿದ್ದ ಸುಮಂತನ ಅಣ್ಣನಿಗೆ ಮಾತ್ರ. ತಂದೆ ತಾಯಿಗೆ ಗೊತ್ತಿತ್ತು, ಅವರು ಮಲಗಿದ್ದರು. ಮತ್ತೆ ಆತ ಧನುಪೂಜೆಗೆ ಬರ್ತಾನಂತ ಗೊತ್ತಿದ್ದದ್ದು ಆ 3 ಬಾಲಕರಿಗೆ ಮಾತ್ರ. ಅವರು ಆತನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಮತ್ತು ಆತ ಬರದಿದ್ದಾಗ ವಾಪಸ್ಸು ಹೋಗಿದ್ದರು. ಅವರು ಬಂದದ್ದಕ್ಕೂ ಹೋಗಿದ್ದಕ್ಕೂ ಸಾಕ್ಷ್ಯಗಳಿವೆ. ಸುಮಂತ್ ಮನೆಯಿಂದ ಹೊರಟಾಗ ಶರ್ಟಿನ ಮೇಲೆ ಒಂದು ಜರ್ಕಿನ್ ಹಾಕಿದ್ದ. ಜರ್ಕಿನ್ ಅಂದರೆ ತಲೆ ಮುಚ್ಚುವಂತಹ ಜರ್ಕಿನ್. ಅದರ ಮೇಲೆ ಆತನ ತಲೆಗೆ ಹೊಡೆದಂಥ ಸಂದರ್ಭದಲ್ಲಿ ರಕ್ತಗಾಯ ಆಗಿದೆ. ರಕ್ತ ಚಿಮ್ಮಿರಲಿಲ್ಲ, ಬದಲಾಗಿ ಜರ್ಕಿನ್ನ ಒಳಗೆ ಅಂಟಿಕೊಂಡಿತ್ತು. ಅಲ್ಲಿ ಆತ ಕುಸಿದು ಬಿದ್ದಿದ್ದಾನೆ. ಅಲ್ಲಿಂದ ಆತನನ್ನು ಎಳ್ಕೊಂಡು ಬರಲಾಗಿದೆ. ಆ ಸಂದರ್ಭದಲ್ಲಿ ರಕ್ತ ದಾರಿ ಉದ್ದಕ್ಕೂ ಚೆಲ್ಲಿರಲಿಲ್ಲ, ಬದಲಾಗಿ ಆತನನ್ನು ಅಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ರಕ್ತ ಚೆಲ್ಲಿದೆ. ಈ ಒಂದು ಅಂಶವಾದರೆ ಮತ್ತೊಂದು ಅಂಶ ಇರುವುದು, ಈಗ ಸಂಶಯದ ಮೊನೆ ಯಾರ ಹತ್ರ ಹೋಗ್ತದೆ ಅಂತ ಹೇಳಿದರೆ ಸುಮಂತನ ಅಣ್ಣನ ಹತ್ರ ಹೋಗ್ತದೆ. ಆದರೆ ಎಂಜಿನಿಯರಿಂಗ್ ವಿದ್ಯಾರ್ಥಿ, ಆತನಿಗೂ ಆತನ ತಮ್ಮನಿಗೂ ಯಾವುದೇ ರೀತಿಯ ಕ್ಲೇಶ ಇರಲ್ಲ. ಆದ್ದರಿಂದ ಯಾಕೆ ಆಗಿರಬಹುದು ಎನ್ನುವಂಥ ಪ್ರಶ್ನೆಗೆ ಸುಮಂತನ ಅಣ್ಣನ ಮೊಬೈಲ್ ಉತ್ತರ ಕೊಡ್ತಾ ಇದೆ. ಸುಮಂತ್ ನಾಪತ್ತೆಯಾದ ಇಂದಿನ ರಾತ್ರಿ ಅವರಿಬ್ಬರೂ ಒಟ್ಟಿಗೆ ಮಲಗಿದ್ದರು. ಆ ಸಂದರ್ಭದಲ್ಲಿ ಸುಮಂತನ ಅಣ್ಣನ ಮೊಬೈಲ್ ರಾತ್ರಿ 2:30 ಗಂಟೆಯವರೆಗೂ ಚಾಲನೆಯಲ್ಲಿತ್ತು. ಆತ ಆನ್ಲೈನ್ನಲ್ಲಿ ವಿಡಿಯೋ ನೋಡ್ತಾ ಇದ್ದ. ಆತನಿಗೆ ಬೆಳ್ತಂಗಡಿಯ ಹೆಣ್ಣೊಬ್ಬಳೊಂದಿಗೆ ಪ್ರೇಮ ವ್ಯವಹಾರ ಇತ್ತು. ಅವರಿಬ್ಬರು ರಾತ್ರಿ ವೇಳೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದರು ಎನ್ನುವುದಕ್ಕೆ ಆ ಮೊಬೈಲ್ ಸಾಕ್ಷ್ಯ ನುಡಿತದೆ. ಈ ವಿಚಾರ ಸುಮಂತಿಗೆ ಗೊತ್ತಾಗಿದೆ. ಅಣ್ಣ ಯಾವುದೋ ಹುಡುಗಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದಾನೆ ಎಂಬ ಅಂಶವನ್ನು ಸುಮಂತ್ ಗಮನಿಸಿದ್ದಾನೆ. ಸುಮಂತಿಗೆ ತನ್ನ ಲವ್ ವಿಚಾರ ಗೊತ್ತಾಗಿದೆ ಎನ್ನುವುದು ಅಣ್ಣನ ಗಮನಕ್ಕೆ ಬಂದಿದೆ. ಸುಮಂತ್ ಇದನ್ನು ತಂದೆ, ತಾಯಿ, ಮಾವ, ಅಜ್ಜ ಇವರೊಂದಿಗೆ ಹೇಳಿದರೆ ಅವರು ಇದಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಎನ್ನುವ ಭೀತಿ ಸುಮಂತನ ಅಣ್ಣನಿಗೆ ಇತ್ತು. ಇದೇ ಕಾರಣಕ್ಕಾಗಿ ಸುಮಂತನ ಮೇಲೆ ಆತ ಹಲ್ಲೆ ನಡೆಸಿರುವ ಸಾಧ್ಯತೆ ಇದೆ. ಹಲ್ಲೆಯಿಂದ ಸುಮಂತ್ ಸ್ಮೃತಿ ತಪ್ಪಿ ಬಿದ್ದ ಸಂದರ್ಭದಲ್ಲಿ ಆತನನ್ನು ಎತ್ತಿಕೊಂಡು ಬಂದು ಕೆರೆಗೆ ಹಾಕಿರಬಹುದು ಎನ್ನುವಂಥ ಸಂಶಯಗಳು ಈಗ ಮೂಡ್ತಾ ಇದೆ. ಪೊಲೀಸರು ಸುಮಂತನ ಅಣ್ಣನ ಮೊಬೈಲ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿರುವ ಡಾಟಾವನ್ನು ಸಂಗ್ರಹಿಸಲು ನಿರ್ಧರಿಸಿದ್ದಾರೆ. ಬಹುತೇಕ ಡಾಟಾಗಳು ರಿಟ್ರೀವ್ ಆಗಿದೆ. ಆತ ಆ ಬೆಳ್ತಂಗಡಿಯ ಹೆಣ್ಣೊಬ್ಬಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಸ್ಪಷ್ಟವಾಗಿದೆ. ಆಕೆಯನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳಿವೆ. ಆಕೆಯನ್ನೂ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಮಂತನ ಹತ್ಯೆಗೆ ನೈಜ ಕಾರಣ ಏನು ಎನ್ನುವುದು
ಬಯಲಾಗುತ್ತದೆ. ವಿಕ್ಟಿಮ್ ಫ್ಯಾಮಿಲಿ ಆದಂತಹ ಕಾರಣಕ್ಕಾಗಿ ಸುಮಂತನ ಮನೆಯವರನ್ನು ಇವತ್ತಿನವರೆಗೂ ಪೊಲೀಸರು ಟಚ್ ಮಾಡಲಿಲ್ಲ. ಪೊಲೀಸರಿಗೆ ಈ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಸುಮಂತನ ಅಣ್ಣನ ಮೊಬೈಲನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸುಮಂತ್ ಯಾರೊಂದಿಗೆ ಆ ತಡರಾತ್ರಿ ನಿರಂತರವಾಗಿ ಮಾತನಾಡುತ್ತಿದ್ದ ಎನ್ನುವಂತಹ ವಿಚಾರದ ಬಗ್ಗೆಯೂ ಅವರು ತನಿಖೆಯನ್ನು ಕೇಂದ್ರೀಕರಿಸಿದ್ದಾರೆ. ಆ ರಾತ್ರಿ ಆತ ಯಾರೊಂದಿಗೂ ಮಾತನಾಡಿದ್ದ ಎನ್ನುವುದರ ಬಗ್ಗೆಯೂ ಆ ಹೆಣ್ಣಿನ ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಸುಬ್ಬಾಪುರ್ ಮಠ್, ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ, DSP CK ರೋಹಿಣಿ ಮತ್ತು ಇತರ ಪೊಲೀಸರ ತಂಡ ವಿವಿಧ ರೀತಿಯಲ್ಲಿ ಈ ವಿಚಾರದ ಬಗ್ಗೆ ತನಿಖೆಯನ್ನು ಕೇಂದ್ರೀಕರಿಸಿದ್ದಾರೆ. ಸುಮಂತನ ಮೊಬೈಲ್ ಎಲ್ಲದಕ್ಕೂ ಉತ್ತರ ಹೇಳಲಿದೆ. ಆದ್ದರಿಂದ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸುವ ಸಾಧ್ಯತೆಗಳಿವೆ. ಹಾಗಾದರೆ 15 ದಿನಗಳ ಕಾಲ ಪೊಲೀಸರು ಯಾಕೆ ಈ ವಿಚಾರವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂದರೆ, ಸುಮಂತನ ಮನೆಯವರ ಮೇಲೆ ಯಾವುದೇ ರೀತಿಯ ಸಂಶಯ ಇರಲಿಲ್ಲ. ಸುಮಂತನ ತಂದೆಯವರು ಹೇಳುವುದಕ್ಕೂ, ಸುಮಂತನ ತಾಯಿಯವರು ಹೇಳಿದ್ದಕ್ಕೂ, ಸುಮಂತನ ಅಜ್ಜ ಹೇಳಿರುವುದಕ್ಕೂ, ಸುಮಂತನ ಮಾವ ಹೇಳಿರುವುದಕ್ಕೂ ಯಾವುದೇ ವ್ಯತ್ಯಾಸಗಳಿರಲಿಲ್ಲ. ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪೊಲೀಸರು ಅವರನ್ನು ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಆರಂಭದಲ್ಲಿ ಏನು ಹೇಳಿದ್ದರೋ ಅದನ್ನು 15 ದಿವಸದ ನಂತರವೂ ಅದನ್ನೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಹೇಳ್ತಾ ಇರೋದು ಸತ್ಯ. ಸುಮಂತ್ ದೇವಸ್ಥಾನಕ್ಕೆ ಪೂಜೆಗೆಂದು ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ಆತನೊಂದಿಗೆ 3 ಮಕ್ಕಳು ಹೋಗಬೇಕಿತ್ತು. ಆ 3 ಮಕ್ಕಳು ಆತನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಆ ಮಕ್ಕಳನ್ನು ಮತ್ತೆ ಮತ್ತೆ ವಿಚಾರಣೆ ಮಾಡಿದಾಗಲೂ ಅವರು ಅದೇ ವಿಚಾರವನ್ನು ಸ್ಪಷ್ಟಪಡಿಸ್ತಿದ್ದಾರೆ ಹೊರತು ಬೇರೆ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ. ಅವರು ಬಂದದ್ದಕ್ಕೂ ಹೋದದ್ದಕ್ಕೂ ಟೈಮಿಂಗ್ಸ್ ಟ್ಯಾಲಿ ಆಗ್ತಾ ಇದೆ. ಅಲ್ಲಿನ CCTVಯಲ್ಲಿ ಅದು ದಾಖಲಾಗಿದೆ. ಆದ್ದರಿಂದ ಅವರ ಬಗ್ಗೆಯೂ ಪೊಲೀಸರಿಗೆ ಸಂಶಯ ಇಲ್ಲ. ಈಗ ಪೊಲೀಸರಿಗೆ ಸಂಶಯ ಸೃಷ್ಟಿಯಾದದ್ದು ಸುಮಂತನ ಸಹೋದರನ ಮೇಲೆ. ಆದ್ದರಿಂದಲೇ ಸುಮಂತನ ಸಹೋದರನ ಮೊಬೈಲನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸುಮಂತ್ ಮನೆಯಿಂದ ಹೊರಟ ಸ್ವಲ್ಪನೇ ಹೊತ್ತಿನಲ್ಲಿ, ಅಂದರೆ ಸುಮಾರು ಬೆಳಿಗ್ಗೆ 6 ಗಂಟೆಯ ಹೊತ್ತಿಗೆ ಸುಮಂತನ ಅಣ್ಣ ನೇರವಾಗಿ ಮನೆಯಲ್ಲಿ ಸ್ನಾನಕ್ಕೆ ಹೋಗಿದ್ದಾನೆ. ಆತ ಎದ್ದು ಬಂದದನ್ನು ತಾಯಿ ನೋಡಿರಲಿಲ್ಲ, ತಂದೆ ಗಮನಿಸಿಲ್ಲ. ಆದರೆ ಆತ ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನ ಮುಗಿಸಿ ಬಂದು ಡ್ರೆಸ್ ಹಾಕಿಕೊಂಡು ತಿಂಡಿ ತಿಂದು ರಸ್ತೆ ಬದಿಗೆ ಹೋಗಿದ್ದಾನೆ. ಯಾಕಂದರೆ ಅಲ್ಲಿಂದ ಬಸ್ಸಿನಲ್ಲಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವವನು. ಬಸ್ಸಿನಲ್ಲಿ ಹೋಗಿದ್ದಾನೆ. ಸುಮಾರು ದೂರ ಕ್ರಮಿಸಿದ ಮೇಲೆ ಆತನ ಮೊಬೈಲಿಗೆ ಮನೆಯಿಂದ ಫೋನ್ ಹೋದದ್ದು. ಸುಮಂತ್ ಕಾಣ್ತಾ ಇಲ್ಲ, ನೀನು ವಾಪಸ್ಸು ಬಂದಿದೆ. ಆಗ ಅವನು ಆ ಬಸ್ಸಿನಿಂದ ಇಳಿದು ಮತ್ತೊಂದು ಬಸ್ಸಿನಲ್ಲಿ ವಾಪಸ್ಸು ಬಂದು ಮನೆಯವರೊಂದಿಗೆ ಇದ್ದದ್ದು. ಆ ಸಂದರ್ಭದಲ್ಲಿ ಆತನನ್ನು ಪೊಲೀಸರು ವಿಚಾರಣೆ ಮಾಡಿದ್ದಾರೆ, ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ, ಸ್ಥಳೀಯರು ಆತನ ಹತ್ರ ಮಾತನಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ನಾನು ಎದ್ದೆ, ಸ್ಥಾನಕ್ಕೆ ಹೋದೆ, ತಿಂಡಿ ತಿಂದೆ, ಕಾಲೇಜಿಗೆ ಹೋದೆ, ಇಷ್ಟೇ ವಿಚಾರ ಹೇಳುವುದೇ ಹೊರತು ಬೇರೆ ವಿಚಾರ ಹೇಳ್ತಾ ಇಲ್ಲ. ಆದ್ದರಿಂದ ಸುಮಂತನ ಅಣ್ಣನ ಮೇಲೆ ಸದ್ಯಕ್ಕೆ ಸಂಶಯ ಮಡುಗಟ್ಟಿದೆ. ಸುಮಂತನ ಅಣ್ಣ ಯಾವ ಹೆಣ್ಣಿನೊಂದಿಗೆ ಸಂಪರ್ಕದಲ್ಲಿದ್ದಾನೋ ಆ ಹೆಣ್ಣನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಅತ್ಯಂತ ಸೂಕ್ಷ್ಮ ಘಟನೆ ಆಗಿರುವುದರಿಂದ, ಸೂಕ್ಷ್ಮವಾಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗಿರುವುದರಿಂದ ಈ ಪ್ರಕರಣ ದಿನದಿಂದ ದಿನಕ್ಕೆ ನಿಗೂಢವಾಗುತ್ತಾ ಹೋಗುತ್ತಾ ಇದೆ. ಸ್ಥಳೀಯರಲ್ಲಿ ಇವತ್ತಿನವರೆಗೂ ಯಾವುದೇ ಸಂಶಯಗಳು ಇಲ್ಲ. ಅಲ್ಲಿ ಸುತ್ತಮುತ್ತ ಬೇರೆ ರೀತಿಯ ಚಟುವಟಿಕೆಗಳು ನಡೀತಿವೆ ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ. ಸುತ್ತಮುತ್ತ ಇರುವ 4-5 ಮನೆಗಳಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ನಾಯಿ ಬೊಗಳಿದ್ದು ಮತ್ತೊಂದು ಆ ವಿಚಾರಗಳು ಅಲ್ಲಿ ಗೌಣವಾಗ್ತಾ ಇದೆ. ಆದ್ದರಿಂದ ಸುಮಂತ್ ಸಾವಿಗೆ ಕಾರಣ ಏನು ಎನ್ನುವುದನ್ನು ಪೊಲೀಸರು
ಕಂಡುಕೊಂಡಿದ್ದಾರೆ. ಆರೋಪಿಯನ್ನು ಬಂಧಿಸುವ ಕೆಲಸ ಮಾತ್ರ ಬಾಕಿ ಉಳಿದಿದೆ ಅಷ್ಟೇ.